ಏನೋ ಇನ್ನೂ ಗೃಹಲಕ್ಷ್ಮಿ ಯೋಜನೆ ಹಣ ಬರಲೇ ಇಲ್ವಾ? 19ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇರಾ? ಒಂದು 3 ತಿಂಗಳಿಂದ ವೆಯ್ಟ್ ಮಾಡ್ತಾ ಇರಾ ಅಲ್ವಾ? ಫೈನಲಿ ಇದ್ರ ಬಗ್ಗೆ ಡಬಲ್ ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. CM ಸಿದ್ದರಾಮಯ್ಯ ಅವರು ಕೂಡ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಇದ್ರ ಬಗ್ಗೆ ಮಾತಾಡಿ ಒಂದು ಅಪ್ಡೇಟ್ನು ಕೂಡ ಕೊಟ್ಟಿದ್ದಾರೆ. ಹಾಗಾದರೆ ನಿಮಗೆ ಹಣ ಯಾವಾಗ ಬರ್ತಿದೆ, ಅವ್ರು ಏನೊಂದು ಮಾಹಿತಿನ ಕೊಟ್ಟಿದ್ದಾರೆ ಎಲ್ಲಾನು ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ವಿತ್ ಪ್ರೂಫ್ ಸಮೇತ ನಿಮ್ಮ ಕಣ್ಮುಂದೆ ಇಡ್ತೀನಿ. ವಿಡಿಯೋ ನಿಮಗೆ ಕ್ಲಿಯರಾಗಿ ಅರ್ಥ ಆಗಬೇಕು ಮತ್ತು ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನೂ ಬಂದಿಲ್ಲ ಅಂದರೆ ವಿಡಿಯೋನ ಮೊದಲೇ ಸ್ಕಿಪ್ ಮಾಡ್ದಾನೆ ಕೊನೆವರೆಗೂ ಕೂಡ ನೋಡಿ, ಎಲ್ಲ ವಿಷಯದ ಬಗ್ಗೆ ಕೂಡ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಗೊತ್ತಲ್ಲ, ಎಲ್ಲರಿಗೂ ಕೂಡ ಕೆಳಗಡೆ ಸಬ್ಸ್ಕ್ರೈಬ್ ಮಾಡೋದು ಅಂತ ಕಾಣ್ತಾ ಇರುತ್ತೆ. ಅದನ್ನ ಕ್ಲಿಕ್ ಮಾಡಿ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದರೆ ಮಾಡೋ ಒಂದೇ ಒಂದು ಲೈಕು ಒಂದೇ ಒಂದು ಸಬ್ಸ್ಕ್ರೈಬಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆದು 19ನೇ ಕಂತಿನ ಹಣಕ್ಕಂತೂ 2-3 ತಿಂಗಳಿಂದ ವೆಯ್ಟ್ ಮಾಡ್ತಾ ಇರಾ. ಮತ್ತು ನಿಮಗೂ ಕೂಡ 2,000 ರೂಪಾಯಿ ಬರ್ದೇ ಸ್ವಲ್ಪ ಕಷ್ಟ ಕೂಡ ಆಗ್ತಾ ಇರುತ್ತೆ. ಯಾಕೆಂದರೆ 2,000 ರೂಪಾಯಿ ಬಂತು ಅಂದರೆ ಒಂದು ಸಣ್ಣ ಪುಟ್ಟ ಖರ್ಚಿಗೆ ಕೂಡ ಆಗ್ತಿತ್ತು ನಿಮಗೆ. ಅದ್ರ ಮೇಲೆ ಎಷ್ಟೊಂದು ಜನ ಡಿಪೆಂಡ್ ಕೂಡ ಆಗಿದ್ರೆ. ಆದರೆ ರಾಜ್ಯ ಸರ್ಕಾರದವರು 2,000 ರೂಪಾಯಿ ಪ್ರತಿ ತಿಂಗಳು ಕೊಡ್ತೀವಿ ಅಂತ ಹೇಳೋದು ಒಂದು 2-3 ತಿಂಗಳಿಗೆ ಒಂದ್ಸಲಿ ಕೊಡೋದು, ಆ ರೀತಿ ಮಾಡಿದ್ದಾರೆ. ಮತ್ತು ಜನರು ಏನಾದರೂ ಕೇಳಿಲ್ಲ ಅಂದರೆ 6 ತಿಂಗಳಿಗೊಂದ್ಸಲಿ ವರ್ಷಕ್ಕೊಂದ್ಸಲಿ ಕೂಡ ಕೊಡ್ತಾರೆ. ಫೈನಲಿ ಇದ್ರ ಬಗ್ಗೆ ಎಲ್ಲ ನ್ಯೂಸ್ ಚಾನ್ಸಲ್ಲೂ ಕೂಡ ಒಂದು ರಿಪೋರ್ಟ್ ಪ್ರಸಾರ ಆಗ್ತಿದೆ. ಎಲ್ಲ ಮಹಿಳೆಯರು ಕೂಡ ರಾಜ್ಯ ಸರ್ಕಾರಕ್ಕೆ ಬೈತಾ ಇದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಹಣ 3 ತಿಂಗಳಿಂದ ಬಂದಿಲ್ಲ, ನಮಗೆ 2 ತಿಂಗಳಿಂದ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ಎಲ್ಲ ನ್ಯೂಸು ಕೂಡ ರಾಜ್ಯ ಸರ್ಕಾರದವರು ಕೂಡ ನೋಡ್ತಾ ಇರ್ತಾರೆ. ಅದರಿಂದ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣನ ಬೇಗ ಬಿಡುಗಡೆ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಇವತ್ತು CM ಸಿದ್ದರಾಮಯ್ಯ ಅವರು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಏನೊಂದು ಅಪ್ಡೇಟ್ನ ಕೊಟ್ಟಿದ್ದಾರೆ, ಮತ್ತು ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನೊಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ವಿತ್ ಪ್ರೂಫ್ ಸಮೇತ ತಿಳಿಸ್ಕೊಡ್ತೀನಿ. ವಿಡಿಯೋನ ಗಮನ ಇಟ್ಟು ಇವಾಗ ಯಾರು ಕೂಡ ಮೊದಲು ಸ್ಕಿಪ್ ಮಾಡ್ದಾನೆ ಕೊನೆವರೆಗೂ ಕೂಡ ನೋಡಿ, ಎಲ್ಲ ವಿಷಯದ ಬಗ್ಗೆ ಕೂಡ ತಿಳ್ಕೊತೀರಾ. ಇಲ್ಲಿ ಒಬ್ರು ರಿಪೋರ್ಟರ್ ಒಂದು ಪ್ರಶ್ನೆ ಮಾಡ್ತಾರೆ. ಇಲ್ಲಿ CM ಸಿದ್ದರಾಮಯ್ಯ ಅವ್ರನ್ನ ಕೇಳ್ತಾರೆ, ಗೃಹಲಕ್ಷ್ಮಿ ಯೋಜನೆ ಹಣ ಮಹಿಳೆಯರಿಗೆ 2-3 ತಿಂಗಳಿಂದ ಬಂದಿಲ್ಲ, ಮತ್ತು ವಿಪಕ್ಷದವರು ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಗ್ಯಾರಂಟಿ ಯೋಜನೆ ಹಣ ಏನಿದೆಯಲ್ಲ ಅದು ಕೆಲವು ದಿನಗಳಲ್ಲಿ ಸ್ಟಾಪ್ ಆಗುತ್ತೆ, ರಾಜ್ಯ ಸರ್ಕಾರದ ಬಳಿ ದುಡ್ಡಿಲ್ಲ ಅಂತ. ಅವಾಗ ಸಿದ್ದರಾಮಯ್ಯ ಅವರು ಏನು ರಿಪ್ಲೈನ ಕೊಡ್ತಾರೆ ಅಂದರೆ, ಇಲ್ಲಿ ಗ್ಯಾರಂಟಿ ಯೋಜನೆ ಹಣಕ್ಕೆ ಏನು ಬಜೆಟ್ ಮಡಗಿದ್ವಲ್ಲ ಲಾಸ್ಟ್ ವರ್ಷ, ಅದಕ್ಕಿಂತ ಜಾಸ್ತಿ ಹಣನ ಈ ವರ್ಷ ಮಡಗಿದ್ದೀವಿ. ಇಲ್ಲಿ ಯಾವುದೇ ಥರದ ಹಣಕಾಸಿನ ಕೊರತೆ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಸ್ಟೇಜಿಂದ ಕೆಳಗೆ ಬರ್ತಾರೆ. ಇದಾದ್ಮೇಲೆ ಅವರು ಯಾವುದೇ ಥರದ ರಿಪ್ಲೈನ ಕೊಡಲ್ಲ. ಇಲ್ಲಿ ನಾನು ಸರ್ಕಾರಕ್ಕೆ ಕೇಳುವಂಥ ಪ್ರಶ್ನೆ ಏನಂದರೆ, ಇಲ್ಲಿ ಹಣಕಾಸಿನ ಕೊರತೆ ಇಲ್ಲ ಅಂದಮೇಲೆ ಪ್ರತಿ ತಿಂಗಳು ಕೂಡ ಕರೆಕ್ಟಾಗಿ ಮಹಿಳೆಯರಿಗೆ ಹಣನ ಬಿಡುಗಡೆ ಮಾಡಿ. ಇಲ್ಲಿ ಮಹಿಳೆಯರು ಸಾಕಷ್ಟೊಂದು ಕಷ್ಟಪಡ್ತಾ ಇದ್ದಾರೆ. ಯಾಕೆಂದರೆ ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ನಂಬ್ಕೊಂಡು ಎಷ್ಟೊಂದು ಕುಟುಂಬಗಳು ಕಾಯ್ತಾ ಇರುತ್ತೆ ಯಾವಾಗ 2,000 ರೂಪಾಯಿ ಬರುತ್ತೆ ಅಂತ. ಇವಾಗ ರಾಜ್ಯ ಸರ್ಕಾರದ ಬಳಿ ಹಣ ಇದೆ ಅಂತ ಹೇಳೋದು, ಆದರೆ ಹಣನ ಬಿಡುಗಡೆ ಮಾಡದೇ ಇರೋದು, ಈ ರೀತಿ ಮಾಡ್ತಾ ಇದ್ದಾರೆ. ಇದು CM ಸಿದ್ದರಾಮಯ್ಯ ಅವ್ರ ಕಡೆಯಿಂದ ಬಂದಿರುವಂಥ ಅಪ್ಡೇಟ್ ಆಗಿರುತ್ತೆ. ಮತ್ತು ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನೊಂದು ಅಪ್ಡೇಟ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ, ಗಮನ ಇಟ್ಟು ನೋಡ್ತಾ ಹೋಗಿ. ಇಲ್ಲಿ ನಿಮ್ಗೆಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಅಡಿ 19ನೇ ಕಂತಿ ಹಣ ಬರಬೇಕು, ಹಾಗೆ 20ನೇ ಕಂತಿ ಹಣ ಬರಬೇಕಾಗುತ್ತೆ. ಅಂದರೆ ಫೆಬ್ರವರಿ, ಮಾರ್ಚ್, ಏಪ್ರಿಲ್ ತಿಂಗಳದು 3 ತಿಂಗಳು ಹಣ ಬರಬೇಕಾಗುತ್ತೆ. ಆದರೆ ರಾಜ್ಯ ಸರ್ಕಾರದವ್ರು ಏನಂತ ಹೇಳಿದ್ರು ಅಂದರೆ, ಇವಾಗ ಮೇ ಫಸ್ಟ್ ವೀಕಲ್ಲಿ ಬಿಡುಗಡೆ ಮಾಡ್ತೀವಿ, ಸೆಕೆಂಡ್ ವೀಕಲ್ಲಿ ಬಿಡುಗಡೆ ಮಾಡ್ತೀವಿ, ಇದೇ ರೀತಿ ಅಪ್ಡೇಟ್ನ ಕೊಡ್ತಾ ಬಂದರು ಗೃಹಲಕ್ಷ್ಮಿ ಯೋಜನೆದು 19ನೇ ಕಂತಿ ಹಣಕ್ಕೆ. ಆದರೆ ಇದುವರೆಗೂ ಕೂಡ ಯಾರ ಖಾತೆಗೂ ಕೂಡ 19ನೇ ಕಂತಿ ಹಣ ಬಂದ್ಬಿಟ್ಟು ಇನ್ನೂ ಜಮೆ ಆಗಿಲ್ಲ. ಸ್ವಲ್ಪ ಜನರಿಗೆ ಮಾತ್ರ ಹಣನ ಹಾಕ್ಬಿಟ್ಟು ಸ್ಟಾಪ್ ಮಾಡಿದ್ರು. ಮತ್ತೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆದು 19ನೇ ಕಂತಿ ಹಣದ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನೊಂದು ಅಪ್ಡೇಟ್ನ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಾನು ತಿಳಿಸ್ಕೊಡೋದಾದ್ರೆ, ಇಲ್ಲಿ ಒಬ್ಬ ರಿಪೋರ್ಟರ್ ಹೋಗಿ ಕೇಳ್ತಾರೆ, ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ 2-3 ತಿಂಗಳಿಂದ, ಯಾವಾಗ ಬರುತ್ತೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ. ಅವರು ಅದಕ್ಕೆ ಫಸ್ಟ್ ಕೋಪ ಮಾಡ್ಕೋತಾರೆ. ಏನು ನಮ್ಮನ್ನೇ ಪ್ರತಿ ತಿಂಗಳು ಕೂಡ ಬಂದು ಕೇಳ್ತಾ ಇರ್ತೀರಲ್ಲ, ಪಕ್ಕದ ರಾಜ್ಯಕ್ಕೆ ಹೋಗಿ ಕೇಳಿ, BJP ಸರ್ಕಾರ ಎಲ್ಲೆಲ್ಲಿದೆ ಅಲ್ಲಿ ಏನಾಗಿದೆ ಫಸ್ಟ್ ತಿಳ್ಕೊಳ್ಳಿ. ಅಲ್ಲಿ ಕೊಡ್ತೀವಿ ಅಂತ ಹೇಳಿ ಗ್ಯಾರಂಟಿ ಯೋಜನೆ ಅಡಿ ಯಾವುದೇ ಥರದ ಹಣನ ಕೊಡ್ತಾ ಇಲ್ಲ, ನಿಲ್ಲಿಸಿದ್ದಾರೆ. ಮತ್ತು ಇವಾಗ ಗೃಹಲಕ್ಷ್ಮಿ ಯೋಜನೆ ಹಣ ಏನಿದೆಯಲ್ಲ, ಮಾರ್ಚ್ 31ನೇ ತಾರೀಕು ಫೈನಾನ್ಷಿಯಲ್ ಇಯರ್ ಎಂಡ್ ಆಗಿರೋದ್ರಿಂದ ಒಂದು ಹಣ ಪ್ರೋಸೆಸ್ಸಲ್ಲಿ ಸ್ವಲ್ಪ ತೊಂದರೆ ಆಗಿದೆ ಅಷ್ಟೇ. ಇಲ್ಲಿ ಮಾರ್ಚ್ ತಿಂಗಳದು ಮತ್ತು ಫೆಬ್ರವರಿ ತಿಂಗಳದು ಎಲ್ಲ ಕೂಡ ಹಣ ಆಗಲೇ ಪ್ರೋಸೆಸ್ ಆಗಿ ಇನ್ನೇನು ಜಮೆ ಹಂತಕ್ಕೆ ಇದೆ, ಅದೆಲ್ಲ ಕೂಡ ಬೇಗ ಜಮೆ ಆಗುತ್ತೆ. ಮತ್ತು ಏಪ್ರಿಲ್ ತಿಂಗಳು ಹಣನೂ ಕೂಡ ಆದಷ್ಟು ಬೇಗ ಜಮೆ ಮಾಡ್ತೀವಿ, ಅದ್ರ ಪ್ರೋಸೆಸ್ಸು ಕೂಡ ನಡೀತಿದೆ ಅಂತ ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೃಹಲಕ್ಷ್ಮಿ ಹಣ ಪಡಿತಾರೆ ಅವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಮಾಹಿತಿನ ತಿಳಿಸಿ. ಧನ್ಯವಾದ.